ಉಸುರಲಾಗದು ನಿನ್ನ ಹರಿಬಕ್ಕೆ ಮಿಸುಕುವವರು ಆವಲ್ಲ. ಹೆಂಡಿರ ಗಸಣಿಗೊಂಬವರಲ್ಲ, ಹುದುವಿನ ಗಂಡತನವು. ಇದನು ಶಶಿವದನೆ ಸುಡು ಕಷ್ಟವು ಈ ಅಪದೆಸೆಯವರು ನಾವಲ್ಲ. ನಿನ್ನವರು ಅಸಮಸಾಹಸರು ಉಳಿದ ನಾಲ್ವರಿಗೆ ಅರುಹು ಹೋಗು ಎಂದ. ಭೀಮ ತುಂಬ ಕೋಪದಿಂದ ದ್ರೌಪದಿಯೊಂದಿಗೆ ತನ್ನ ಮಾತನ್ನು ಹಂಚಿಕೊಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಉಸುರಲಾಗದು ನಿನ್ನ ಹರಿಬಕ್ಕೆ ಮಿಸುಕುವವರಾವಲ್ಲ, ಹೆಂಡಿರ ಗಸಣಿಗೊಂಬವರಲ್ಲ. ಅವನು 3 ಸಂಗತಿಗಳನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಹೇ ದ್ರೌಪದಿ, ಉಸುರಲಾಗದು ನಾನು ಮಾತನಾಡುವ ಹಾಗೆ ಇಲ್ಲ. 2ನೇದು, ನಿನ್ನ ಹರಿಬಕ್ಕೆ ಮಿಸುಕುವವರಾವಲ್ಲ, ನಿನ್ನ ಈ ಕೆಲಸಕ್ಕೆ ನಾವು ಮುಂದೆ ಬರುವ ಹಾಗಿಲ್ಲ. ಇನ್ನು 3ನೇದು, ಹೆಂಡಿರ ಗಸಣಿಗೊಂಬವರಲ್ಲ, ನನ್ನ ಹೆಂಡತಿಯ ಈ ಯಾತನೆ ನೋವು ಸಂಕಟ ಎನ್ನುವುದು ಯಾವುದಿದೆಯೋ, ಅಂದರೆ ತೊಂದರೆ ಎನ್ನುವುದು ಯಾವುದಿದೆಯೋ ಆ ತೊಂದರೆಗೆ ನಾನು ಸ್ಪಂದಿಸುವ ಹಾಗೆ ಇಲ್ಲ ಅಂತ. ಅಂದರೆ ನಾನು ನಿನ್ನ ಪತಿಯಾಗಿ ಮಾಡಬೇಕಾಗಿರ್ತಕ್ಕಂತಹ ಈ ಕಾರ್ಯಗಳಲ್ಲಿ ನನಗೆ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಯಾವುದು ನಾನು ಜೋರಾಗಿ ಉಗ್ರವಾಗಿ ನಾನು ಇದನ್ನು ಖಂಡಿಸೋಣವೇ, ಮಾತಿನ ಮೂಲಕ ಖಂಡಿಸೋಣವೇ ನನಗೆ ಮಾತನಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. 2ನೇದು, ಈ ನಿನ್ನ ಕೆಲಸಕ್ಕೆ ನಾನು ಮುಂದೆ ನಿಂತುಕೊಂಡು ಇದಕ್ಕೊಂದು ಪರಿಹಾರವನ್ನು ಸೂಚಿಸೋಣವೇ, ಹಾಗೆ ಪರಿಹಾರ ಸೂಚಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು 3ನೇದಾಗಿ, ನನ್ನ ಹೆಂಡತಿ ಅತ್ಯಂತ ಯಾತನೆಯಿಂದ ಕೂಡಿದವಳು, ನೋವಿನಲ್ಲಿ ಸಂಕಟಕ್ಕೆ ಸಿಲುಕಿದವಳು, ಆ ಸಂಕಟವನ್ನು ಪರಿಹಾರವನ್ನು ಮಾಡೋಣ ಎನ್ನುವ ಕಾರಣಕ್ಕಾಗಿ ನಾನು ನಿನ್ನ ಪತಿಯಾಗಿ ಮುಂದೆ ನಿಂತುಕೊಂಡು ಏನಾದರೂ ಕೆಲಸ ಕಾರ್ಯವನ್ನು ಮಾಡೋಣವೇ ಅಂತಂದರೆ ಹಾಗೆ ಸ್ಪಂದಿಸುವ ಹಾಗೆಯೂ ಕೂಡ ಇಲ್ಲ. ಹೀಗೆ ಈ 3 ಸಂಗತಿಗಳು ನನಗೆ ಆಗ್ತಾ ಇಲ್ಲ ಅಂತಂದರೆ ಇದು ಏನನ್ನು ಸೂಚಿಸ್ತದೆ ಅಂದರೆ, ಈ ನನ್ನ ಗಂಡಸುತನವನ್ನು ಸುಡಬೇಕು. ನಾನು ಗಂಡನಾಗಿದ್ದು ಮತ್ತು ಗಂಡಸಾಗಿದ್ದು ಕೂಡ ಇದು ವ್ಯರ್ಥ. ಯಾಕೆಂದರೆ ನಿನ್ನ ಈ ಸಂಕಟದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ, ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಎನ್ನುವುದನ್ನು ಅವನು ಹೇಳ್ತಾನೆ. ಮತ್ತೆ ಅವನು ಹೇಳ್ತಾನೆ, ಹೇ ಶಶಿವದನೆ ದ್ರೌಪದಿ, ನಿನಗೆ ಇಂತಹ ಸ್ಥಿತಿಯನ್ನು ತಂದವನು ನಾನಲ್ಲ. ಅದಕ್ಕೋಸ್ಕರ ನೀನೇನು ಮಾಡಬೇಕು ಅಂದರೆ, ನೀನು ನನ್ನ ಸಹಾಯವನ್ನು ಕೇಳದೇನೆ ನಿನ್ನ ಉಳಿದ 4 ವೀರರು ಯಾರಿದ್ದಾರೆ, ಅಸಮ ಸಾಹಸರುಳಿದ 4 ಅರುಹು ಹೋಗು ಎಂದ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಈ 4 ಅತ್ಯಂತ ಪರಾಕ್ರಮಶಾಲಿಗಳು, ವೀರರು, ಶೂರರು ಅಂತ ಅನಿಸಿಕೊಂಡಿರ್ತಕ್ಕಂತಹ ಧರ್ಮರಾಜ, ಅರ್ಜುನ, ನಕುಲ ಅಲ್ಲಿಗೆ ಹೋಗಿ ಹೇಳು, ನಿನ್ನ ಸಂಕಟವನ್ನು ನೋವನ್ನು ಅರಿಕೆ ಮಾಡಿಕೋ, ಖಂಡಿತವಾಗಿ ಅವರು ಏನಾದರೂ ನನಗೆ ಪರಿಹಾರವನ್ನು ಹೇಳಬಹುದು ಎನ್ನುವುದಾಗಿ ಭೀಮ ತನ್ನ ಮಾತನ್ನು ದ್ರೌಪದಿಗೆ ತಿಳಿಸಿಕೊಡ್ತಾ ಇದ್ದಾನೆ. ರಮಣ ಕೇಳು, ಉಳಿದವರು ತನ್ನನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು. ನೀನಲ್ಲದೆ ಉಳಿದವರು ಉಚಿತ ಬಾಹಿರರು, ಮಮತೆಯಲಿ ನೀ ನೋಡು, ಚಿತ್ತದ ಅಸಮತೆಯನ್ನು ಬೀಳ್ಕೊಡು. ಕುಠಾರನ ಯಮನ ಕಾಣಿಸಿ ಕರುಣಿಸು ಎಂದಳು ಕಾಂತೆ ಕೈ ಮುಗಿದು. ಭೀಮನು ಹೇಳಿದ ಮಾತಿಗೆ ಉತ್ತರ ರೂಪವಾಗಿ ದ್ರೌಪದಿ ಈ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ. ರಮಣ ಕೇಳೋ, ಹೇ ಭೀಮನೇ ಕೇಳೋ, ಉಳಿದವರು
ತನ್ನನ್ನು ರಮಿಸುವರು, ಮಾನಾರ್ಥವೇನೆ ನಿರ್ಗಮಿಸುವರು. ಅವಳು ಹೇಳ್ತಾ ಇದ್ದಾಳೆ, ಭೀಮ, ಉಳಿದ 4 ಪತಿಗಳು ನನ್ನನ್ನು ರಮಿಸ್ತಾರೆ, ನನ್ನ ಸಂಘವನ್ನು ಬಯಸ್ತಾರೆ, ಸುಖ ಬೇಕಾದಾಗ ನನ್ನ ಬಳಿಗೆ ಬರ್ತಾರೆ ಮತ್ತು ರಮಿಸ್ತಾರೆ. ಆದರೆ ಅವರೆಲ್ಲ ಮಾನಾರ್ಥವೇನೆ ನಿರ್ಗಮಿಸುವರು. ನನ್ನ ಮರ್ಯಾದೆಯನ್ನು ಕಾಪಾಡಬೇಕು, ಕಾಯಬೇಕು ಅನ್ನತಕ್ಕಂತಹ ಪ್ರಸಂಗ ಬಂದಾಗ ಅಂತಹ ಹೊಣೆಯನ್ನು ಹೊರದೇನೆ ಅವರು ಅತ್ಯಂತ ಜಾಣತನದಿಂದ ಜಾರಿಕೊಂಡು ಬಿಡ್ತಾರೆ. ಯಾವತ್ತೂ ಕೂಡ ನನ್ನನ್ನು ರಕ್ಷಿಸೋದಕ್ಕೋಸ್ಕರ ಮುಂದಕ್ಕೆ ಬರೋರಲ್ಲ. ಆದ್ದರಿಂದ ನೀನಲ್ಲದೆ ಉಳಿದವರು ಉಚಿತ ಬಾಹಿರರು, ನಿನ್ನನ್ನು ಬಿಟ್ಟರೆ ಉಳಿದವರು ಮಾಡಬೇಕಾದಂತಹ ಕೆಲಸವನ್ನು ಮಾಡೋದೇ ಇಲ್ಲ, ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಎನ್ನುವುದಾಗಿ ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಅಂದರೆ ಆತನ ಶಕ್ತಿ, ಸಾಮರ್ಥ್ಯ, ಪರಾಕ್ರಮವನ್ನು ನೆನಪಿಸ್ತಾಳೆ. ನಿನ್ನನ್ನೇ ನಾನು ಶರಣು ಹೊಂದಿದ್ದೇನೆ, ನೀನೇ ನನ್ನ ರಕ್ಷಿಸಬೇಕು ಅನ್ನೋದಾಗಿ ಅವಳು ಹೇಳ್ತಾ ಇದ್ದಾಳೆ. ಆದ್ದರಿಂದ ಅವಳು ಹೇಳ್ತಾಳೆ, ಮಮತೆಯಲ್ಲಿ ನೀ ನೋಡು, ನನ್ನನ್ನು ನೀನು ಅತ್ಯಂತ ಕರುಣೆಯಿಂದ ನೀನು ನೋಡು, ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ನೀನು ಉಳಿದ 4 ಜೊತೆಗೆ ನೀನು ಹೋಲಿಕೆಯನ್ನು ಮಾಡ್ಕೋಬೇಡ, ಹೋಲಿಸುವುದನ್ನು ನೀನು ಬಿಟ್ಬಿಡು. ಈಗ ನೀನು ಮಾಡಬೇಕಾದದ್ದೇನು ಅಂದರೆ ಕುಠಾರನ ಯಮನ ಕಾಣಿಸಿ ಕರುಣಿಸು. ಆ ಕ್ರೂರಿಯಾಗಿರ್ತಕ್ಕಂತಹ ಕೀಚಕನಿಗೆ ಯಮದರ್ಶನವನ್ನು ನೀನು ಮಾಡಿಸಿ ನೀನು ನನ್ನನ್ನು ರಕ್ಷಿಸು ಅಂತ. ಅಂದರೆ ನೀನು ಮಾಡಬೇಕಾದದ್ದು ಇಷ್ಟೇ, ಆ ಕೀಚಕನಿಗೆ ಯಮದರ್ಶನವನ್ನು ಮಾಡಿಸಿದ್ದೇ ಹೋದಾದರೆ, ಅವನಿಗೆ ಮರಣವನ್ನು ತಂದಿದ್ದದ್ದೇ ಹೋದಾದರೆ ಅದು ನನ್ನನ್ನು ರಕ್ಷಿಸಿದಂತೆ ಎನ್ನುವುದಾಗಿ ಆ ಭೀಮನಿಗೆ ಕಾಂತೆ ಕೈ ಮುಗಿದು ಕರುಣಿಸು ಎಂದಳು. ಅವನನ್ನು ಕೈ ಮುಗಿದು ಮತ್ತೆ ಮತ್ತೆ ಪ್ರಾರ್ಥಿಸಿಕೊಳ್ತಾ ಇದ್ದಾಳೆ, ನನ್ನನ್ನು ರಕ್ಷಿಸು ರಕ್ಷಿಸು ಎನ್ನುವುದಾಗಿ.